ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೊಳ್ಳದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಇಲ್ಲೇನಪ್ಪ ಖಾಲಿ ಇದೆ, ವೈಟ್ ಕಲರ್ ಅಂತಲೇ ತಿಳ್ಕೊಬೇಡಿ. ಇವತ್ತು ನಾನು ನಿಮಗೆ ಕೆಲವೊಂದು ತಾಯಿತಗಳ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಕಾಯಿಗಳು, ಹಾಗೆ ಇನ್ನು ಅನೇಕ ವಸ್ತುಗಳು, ಯಂತ್ರ ತಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನಾನು ನಿಮಗೆ ಒಂದೊಂದಾಗಿ ಪರಿಚಯ ಮಾಡಿಕೊಡ್ತೀನಿ. ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂದರೆ ಸಾಕಷ್ಟು ಮಂದಿ ಕೇಳ್ತಾ ಇರ್ತಾರೆ, ಪದೇ ಪದೇ ಕೇಳ್ತಾರೆ, ಯಾವುದೋ ಒಂದು ವಿಡಿಯೋ ನೋಡ್ತಾರೆ, ಇನ್ನು ಉಳಿದಿರೋ ವಿಡಿಯೋಗಳು ನೋಡೋದಿಲ್ಲ. ಆವಾಗ ಅವ್ರಿಗೆ ಎಲ್ಲ ವಿಚಾರ ಗೊತ್ತಾಗಲ್ಲ. ಅದಕ್ಕೆ ನಾನಿವತ್ತು ಈ ವಿಡಿಯೋನಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ ಒಂದೊಂದಾಗಿ ಸಿಂಪಲ್ಲಾಗಿ ಪರಿಚಯ ಮಾಡಿಕೊಡ್ತೀನಿ. ಆಲ್ರೆಡಿ ವೀಡಿಯೋಗಳು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ತೀರ. ನಾನು ಇದರಲ್ಲಿ ಒಂದೊಂದಾಗಿ ಸಪ್ರೇಟಾಗಿ ಒಂದೊಂದು ಚೂರು ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ನಾನು ಎಕ್ಕೆ ಗಿಡದ ಗಣಪತಿ ನೋಡಿ. ಎಕ್ಕೆ ಗಿಡದ ಗಣಪ ಏನಂತೀವಿ? ಎಕ್ಕೆ ಗಿಡದ ಗಣಪ ನಿಮ್ಗೆ ಗೊತ್ತಿದೆ ಅಲ್ವಾ? ಎಕ್ಕೆ ಗಿಡದ ಗಣಪ ಇರ್ತಾನೆ. ಬಿಳಿ ಎಕ್ಕೆ ಗಿಡದಲ್ಲಿ ನಾವು ಈ ಗಣಪತಿಯನ್ನು ವಿಗ್ರಹ ಮಾಡಿರ್ತಕ್ಕಂಥದ್ದು. ಇದನ್ನು ಈ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಪೂಜೆ ಮಾಡೋದರಿಂದ ಅಂದರೆ, ನಾನು ಇದನ್ನು ಇಲ್ಲಿ ಪೂಜೆ ಮಾಡಿ, ಮಂತ್ರದೀಕ್ಷೆ ಮಾಡಿ, ಪ್ರಾಣ ಪ್ರತಿಷ್ಠೆ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ, ಯಾರಿಗೆ ಬೇಕು ಅವ್ರಿಗೆ. ಇದರಿಂದ ಮನೆಯಲ್ಲಿ ಇಟ್ಕೊಂಡ್ರೆ ಬಿಳಿ ಎಕ್ಕೆ ಗಿಡದ ಗಣಪತಿಯನ್ನು ದಾರಿದ್ರ್ಯ ನಿವಾರಣೆ ಆಗುತ್ತೆ, ರೋಗ ನಿವಾರಣೆ ಆಗುತ್ತೆ, ಶತ್ರು ದೃಷ್ಟಿಗಳ ಶತ್ರು ಕಾಟ, ಭೂತ ಪ್ರೇತ ಪಿಶಾಚಾದಿ ಕಾಟ, ಒಟ್ಟಾರೆ ನೆಗೆಟಿವ್ ಎನರ್ಜಿ ನಾಶ ಆಗುತ್ತೆ, ಕೆಟ್ಟದ್ದೆಲ್ಲ ನಾಶ ಆಗುತ್ತೆ. ಹಾಗೆ ರಕ್ಷಣೆಗೆ ಗಣಪತಿ ಅಂತ ಒಬ್ಬ ಇರ್ತಾನೆ. ಏನಿರ್ತಾನೆ? ಗಣಪತಿ ಅಂತ ಒಬ್ಬ ನಮಗೆ ಇರ್ತಾನೆ ಅಲ್ವಾ? ಇದು ಗಣಪತಿ, ಓಕೆನಾ? ಎಕ್ಕೆಗಡೆ ಗಣಪತಿ ಏನೇನಾಗುತ್ತೆ? ವಶೀಕರಣಕ್ಕೆ, ಅಭಿವೃದ್ಧಿಗೆ, ಆಮೇಲೆ ಶತ್ರು ದೃಷ್ಟಿ ನಾಶಕ್ಕೆ ಈ ಒಂದು ಗಣಪತಿ ನಮಗೆ ಉಪಯೋಗಕ್ಕೆ ಬರ್ತಾನೆ. ಬಿಳಿ ಎಕ್ಕೆ ಗಿಡದಲ್ಲಿ ಮಾಡಿರ್ತಕ್ಕಂಥ ಗಣಪತಿ, ಈಗ ಗೊತ್ತಾಯ್ತಲ್ಲ? ಬಿಳಿ ಎಕ್ಕೆ ಗಿಡದಲ್ಲಿ ಮಾಡಿರ್ತಕ್ಕಂಥ ಗಣಪತಿ ಈಗ ಗೊತ್ತಾಯ್ತಲ್ಲ? ಏನೇನಿಗಾಗ್ತಾನೆ? ವಶೀಕರಣಕ್ಕೆ, ಶತ್ರುದೃಷ್ಟಿ ನಾಶಕ್ಕೆ, ಆಮೇಲೆ ದಾರಿದ್ರ್ಯ ನಾಶಕ್ಕೆ ಇದಕ್ಕೆ ಆಗ್ತಾನೆ. ಅಷ್ಟೇ ಅಲ್ಲ, ವಿದ್ಯೆ ಮಕ್ಕಳಿಗೆ. ಈಗ ಮಕ್ಕಳಿರ್ತಾರೆ, ಏನು ಮಾಡ್ತೀರಾ? ನಿಮ್ಮ ಮನೇಲಿ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಲ್ವಾ, ಅಥವಾ ದೊಡ್ಡವರು ವಿದ್ಯಾಭ್ಯಾಸ ಮಾಡ್ತಾರೆ. ಅವರು ವಿದ್ಯಾಭ್ಯಾಸ ಮಾಡ್ಬೇಕಾರೆ ನೀವೇನು ಮಾಡಬೇಕು? ಗಣಪತಿಯನ್ನು ಆರಿಸ್ಬೇಕು. ಯಾಕೆ? ಒಳ್ಳೆ ಬುದ್ಧಿ, ಒಳ್ಳೆಯ ಜ್ಞಾನ, ತಾಳ್ಮೆ, ವಿವೇಕ, ಸದ್ಬುದ್ಧಿ ಇವೆಲ್ಲ ಬರುತ್ತೆ. ಅಷ್ಟೇ ಅಲ್ಲ, ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳಿಂದ ದೂರ ಉಳಿತಾರೆ. ಅಂದರೆ ರೋಗನಾಶ, ದಾರಿದ್ರ್ಯ ನಾಶ. ಎಮೋಷ್ನಲ್ ಆಗಿರ್ತಾರಲ್ಲ ಕೆಲವು ಮಕ್ಕಳು, ಹೇಳಿದ ಮಾತು ಕೇಳೋದಿಲ್ಲ, ಅಂಥವ್ರಿಗೆಲ್ಲ ಮನೆಯಲ್ಲಿ ಎಕ್ಕೆ ಗಿಡದ ಗಣಪತಿ ಇಟ್ಟು ನಾವು ಪೂಜೆ ಮಾಡಿದಾಗ ಖಂಡಿತ ಅವರು ಒಳ್ಳೆಯದಾಗುತ್ತೆ. ಇದು ಎಕ್ಕೆ ಗಿಡ ಗಣಪತಿಯ ಒಂದು ಮಹತ್ವ. ಗೊತ್ತಾಯ್ತಲ್ಲ? ಎಕ್ಕೆ ಗಿಡದ ಗಣಪತಿ ಪೂಜೆ ಮಾಡಿದ್ರೆ ಅಷ್ಟೇ ಅಲ್ಲ, ದಾರಿದ್ರ್ಯ ನಿವಾರಣೆ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹೇಶ್ವರಿ ಶಕ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ, ಸಚ್ಚಿಂದ್ರಾದಿ ದೇವತಾ ಶಕ್ತಿ, ಸಕಲ ಗುರುಶಕ್ತಿ, ಮಾತಾಪಿತಾ ಪೂರ್ವ ಶಕ್ತಿ, ಪ್ರಕೃತಿ ಶಕ್ತಿ ಕೂಡ ಈ ಒಂದು ಎಕ್ಕೆ ಗಿಡ ಗಣಪತಿಯಲ್ಲಿ ಇರುತ್ತೆ. ನೀವು ಹೇಳ್ತಿರಲ್ಲ ಕಾಮಧೇನು ಕಲ್ಪವೃಕ್ಷಾದಿ ದೇವತೆಗಳು ಅಂತ, ಆ ರೀತಿ ಗಣಪತಿ ಇಡೀ ಅಖಿಲಾಂಡ ಬ್ರಹ್ಮಾಂಡ ಕೋಟಿ ಅಂತಿರಲ್ಲ, ಹಾಗೆ ತನ್ನ ಉದುರದಲ್ಲೇ ಇಟ್ಕೊಂಡಿರ್ತಾನೆ ಅಂಥ ಗಣಪತಿ. ಗೊತ್ತಾಯ್ತಲ್ಲ? ಆಣೆ ಸೊಂಡಿಲು, ಹೆಚ್ಚಿನ ಬುದ್ಧಿವಂತ, ಜ್ಞಾನಿ, ಬಲಶಾಲಿ, ಆನೆಯ ಬಲ ಅಂತಿರಲ್ಲ ಹಾಗೆ. ಅದಕ್ಕೆ ಎಕ್ಕೆ ಗಿಡದ ಗಣಪತಿಯನ್ನು ನಾವೆಲ್ಲಿ ಇಟ್ಕೋಬೇಕು? ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಗೊತ್ತಾಯ್ತಾ ಇವರ? ಇದು ಗಣಪತಿ ಪರಿಚಯ ನಿಮಗೆ, ಓಕೆನಾ? ಇನ್ನು ನೆಕ್ಸ್ಟು ಬೇರೆ ನೋಡೋಣ. ನೆಕ್ಸ್ಟು ಎರಡನೇದು. ಓಂ ಶಾಂತಿ ವೀಕ್ಷಕರೇ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ಶಿವ ಸಾಲಿಗ್ರಾಮ, ಹಾಗೆ ವಿಷ್ಣು ಸಾಲಿಗ್ರಾಮ, ಸುದರ್ಶನ ಸಾಲಿಗ್ರಾಮ ಇತ್ಯಾದಿಗಳನ್ನು ಸಾಕಷ್ಟು ಪರಿಚಯ ಮಾಡಿಕೊಡ್ತೀನಿ. ಈ ಭಾಗಗಳನ್ನು ನೀವು ತಪ್ಪದೇ ನೋಡಿ. ಇದು ಮೊದಲನೇ ಭಾಗ ಇಲ್ಲಿ ಮುಗಿಯಿತು. ಈ ವಿಡಿಯೋ ಇಷ್ಟ ಆದರೆ ಒಂದು ಪ್ರೋತ್ಸಾಹಕ್ಕಾಗಿ ನೀವು ನನಗೆ ಒಂದು ಲೈಕ್ ಮಾಡಿದ್ರೆ ಮುಂದಿನ ಭಾಗಗಳನ್ನು ನಿಮಗೆ ತೋರಿಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಒಂದೊಂದೇ ಭಾಗ ಸಾಕಷ್ಟು ಗಿಡಮೂಲಿಕೆಗಳು, ಕಾಯಿಗಳು, ಕಲ್ಲುಗಳು
ರೇಡಿಯಂ ಸ್ಟೋನುಗಳು, ಶ್ರೀಚಕ್ರ ಇತ್ಯಾದಿ ಯಂತ್ರತಂತ್ರ ಮಂತ್ರಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.